ಕತ್ತಲೆಯೊಳೇನನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಖನೊರ್ವ ನಿಹನೆಂದು ನಂಬಿ, ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿಯಂತೆಯೇ ನಮದು ಮಂಕುತಿಮ್ಮ. ನಾವು ರಾತ್ರಿ ಹೊತ್ತು ಕೇಳಿಸುತ್ತೆ ಎಲ್ಲೋ ನಾಯಿ ಬೊಗಳ್ತಾ ಇರೋದು, ಬೀದಿಗಳಲ್ಲಿ ನೋಡ್ತೀವಿ, ಎಲ್ಲೋ ಒಂದು ಕಡೆ ದಿಟ್ಟಿಸಿ ನೋಡಿಕೊಂಡು ಬೊಗಳಕ್ಕೆ ಶುರು ಮಾಡ್ತಾ ಇರುತ್ತೆ, ಕತ್ತೆತ್ತು ನೋಡ್ತಾ ಇರುತ್ತೆ, ನನಗೇನೋ ಸಮಸ್ಯೆ ಆಗ್ತಾ ಇದೆ ಅಥವಾ ನನ್ನ ಸ್ನೇಹಿತ ಯಾರೋ ಬಂದು ನನ್ನ ಕಾಪಾಡ್ತಾನೆ, ಈ ಒಂದು ಆಶಯವನ್ನು ಇಟ್ಕೊಂಡು ನಾಯಿ ಬೊಗಳ್ತಾ ಇರುತ್ತೆ. ಮನುಷ್ಯರ ಭಕ್ತಿಯು ಕೂಡ ಹೀಗೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಅಂದರೆ ನಮ್ಮನ್ನು ಕಾಪಾಡುವಂಥ ದೇವರು ಎಲ್ಲಿಂದನೂ ಬಂದು ನಮಗೆ ಸಹಾಯ ಮಾಡ್ತಾನೆ ಅನ್ನೋ ಒಂದು ಆಶಯದಿಂದ ನಾವೆಲ್ಲ ತಲೆ ಎತ್ತಿ ದೇವರೇ ಅಂತ ಹಿಂಗೆ ನಮಸ್ಕಾರ ಮಾಡ್ತೀವಿ. ಏನೋ ಒಂದಿಷ್ಟು ನಮ್ಮದೇ ಒಂದಿಷ್ಟು ಅಭ್ಯಾಸಗಳನ್ನು ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಏನೇ ಒಂದು ಕೆಲಸ ಶುರು ಮಾಡೋಕ್ಕೆ ಮುಂಚೆನೂ ಏನೋ ಆಪತ್ತಿರ್ಬೋದೇನೋ, ದೇವ್ರು ನಮ್ಮನ್ನು ಕಾಪಾಡ್ತಾನೆ, ಅವನು ನಮ್ಮ ಸಖ ಅಂತ ಅಂದ್ಕೊಂಡು ನಾವು ಇದು ಮಾಡ್ತಾ ಇರ್ತೀವಿ. ಸೊ ಈ ನಾಯಿಗಳಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ನಮ್ಮ ಭಕ್ತಿಯು ಕೂಡ ಒಂದು ರೀತಿ ಈ ಥರದ್ದೇ ಅಂತ ಹೇಳಿ. ಚೆನ್ನಾಗಿದೆಯಲ್ಲ. ನಮಸ್ಕಾರಗಳು.